ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಜೈಪಾಲ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ರಿ ಕೆ ವೈ ಸಿ ಅಂತಂದರೆ ಏನು ಅಂತಂದರೆ, ನೀವು ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಇಟ್ಟಿರ್ತೀರ. ಈ ಅಕೌಂಟ್ಗಳು ತುಂಬ ವರ್ಷಗಳಿಂದ ನೀವು ಯಾವುದೇ ಥರದ ಅಪ್ಡೇಷನನ್ನು ಮಾಡಿರಲ್ಲ. ಅದಕ್ಕೆ RBI ರೂಲ್ಸ್ ಪ್ರಕಾರ ಬ್ಯಾಂಕ್ಗಳು ನಿಮಗೊಂದು ಮೆಸೇಜನ್ನು ಕಳಿಸ್ತಾರೆ, ನೀವು ಬ್ಯಾಂಕ್ ಅಕೌಂಟ್ಗಳಲ್ಲಿ ರಿ-ಕೆ-ವೈ-ಸಿನ ಮಾಡಿ ಅಂತೇಳಿ. ನಿಮಗೆ ಪರ್ಟಿಕ್ಯುಲರ್ ಯಾವ್ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರ್ತದೆ ಆ ಬ್ಯಾಂಕ್ ಅಕೌಂಟಿಂದ ತುಂಬ ವರ್ಷಗಳಿಂದ ಇದ್ದರೆ ಆ ಬ್ಯಾಂಕ್ ನಿಮಗೊಂದು ಮೆಸೇಜ್ ಕಳಿಸಿರುತ್ತೆ, ನೀವು ಈ ಟೈಮ್ ಒಳಗಡೆ ಒಂದು ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ, ಈ ಟೈಮ್ ಒಳಗಡೆ ರಿ-ಕೆ-ವೈ-ಸಿ ಮಾಡಿ ಅಂತ. ಹೌದು, ಆ ಟೈಮ್ ಒಳಗಡೆ ನೀವು ರಿ-ಕೆ-ವೈ-ಸಿ ಮಾಡಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ, ಅಂದರೆ ಡೆಬಿಟ್ ಫ್ರೀಸ್ ಆಗುತ್ತೆ. ನಿಮ್ಗೆ ಯಾವುದೇ ಥರದ ವಹಿವಾಟುಗಳನ್ನು ಆ ಬ್ಯಾಂಕ್ ಅಕೌಂಟ್ಗಳಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದರಿಂದ ನೀವು ರಿ-ಕೆ-ವೈ-ಸಿ ಮಾಡಲೇಬೇಕು. ಯಾರ್ಯಾರಿಗೆ ಆ ನೋಟಿಸ್ ಬಂದಿರುತ್ತೆ ಅವರು ಆ ರಿ-ಕೆ-ವೈ-ಸಿ ಮಾಡಲೇಬೇಕು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನೇ ಒಂದು ಸಾಧಕವಾಗಿ ಇಟ್ಟುಕೊಂಡು ಫ್ರಾಡ್ಸ್ಗಳು ನಿಮಗೆ ಕಾಲ್ ಮಾಡ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟನ್ನ ರಿ-ಕೆ-ವೈ-ಸಿ ಮಾಡಬೇಕು, ಆದಷ್ಟು ಬೇಗ, ಇವತ್ತೇ ಲಾಸ್ಟ್ ಡೇಟು, ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ, ಆ ಲಿಂಕ್ ಮುಖಾಂತರ ನೀವು OTP ಹೇಳಿದ್ರೆ ನಿಮಗೆ ರಿ-ಕೆ-ವೈ-ಸಿ ಆಗುತ್ತೆ, ನಾಳೆ ನಿಮ್ಗೆ ಯಾವುದೇ ಥರದ ಬ್ಯಾಂಕ್ ಅಕೌಂಟ್ ಲಾಕ್ ಆಗಲ್ಲ ಅಂತ ಹೇಳಿ ನಿಮಗೆ ಒಂದು ಕರೆ ಮಾಡಿ ಈ ಥರ ಕೇಳ್ತಾರೆ. ದಯವಿಟ್ಟು ಯಾರೂ ಸಹ ಅನ್ನೋನ್ ಲಿಂಕ್ಸ್ ಮೇಲೆ ಅಥವಾ APK ಫೈಲ್ಸ್ ಮೇಲೆ ಅಥವಾ OTPಗಳ ಹೇಳೋದ್ರ ಮುಖಾಂತರ ರಿ-ಕೆ-ವೈ-ಸಿ ಅಪ್ಡೇಟ್ ಆಗುತ್ತೆ ಅನ್ನೋದಾದರೆ ಅದು ಸುಳ್ಳು. ಯಾರಿಗೂ ಸಹ ಯಾವುದೇ ಕಾರಣಕ್ಕೂ OTPಗಳು ಮತ್ತು ಅನ್ನೋನ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ. ನಿಮಗೇನಾದರೂ ರಿ-ಕೆ-ವೈ-ಸಿ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನಿಯರೆಸ್ಟ್ ಬ್ರಾಂಚ್ಗಳಿಗೆ, ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಅಕೌಂಟನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇದು ನನ್ನ ಕಳಕಳಿಯ ಮನವಿ. ಧನ್ಯವಾದಗಳು. ಥ್ಯಾಂಕ್ ಯು.